ನಮಸ್ಕಾರ. ಮಾಧವರಾವ್, ತಂದೆ ಸುಧೀಂದ್ರಾಚಾರ್, ತಾಯಿ ಇಂದ್ರಾಬಾಯಿ. ಅಷ್ಟಮಠಗಳಲ್ಲಿ ನಮ್ಮದು ಒಂದು. ಹೆಂಡತಿ ಸುಲೋಚನ, ಆದರೆ ಒಂದು ಕಣ್ಣು ಮೆಡ್ಡು. ಮಕ್ಕಳು ದೊಡ್ಡವನ್ ಧೀರೇಂದ್ರ 3 ವರ್ಷ, ಚಿಕ್ಕವನ್ ರವೀಂದ್ರ 1.5 ವರ್ಷ. ನಮ್ಮ ತಾಯಿಗೆ ಮೊಮ್ಮಗಳು ಬೇಕೇ ಬೇಕಂತೆ. ಅದ್ರ ಪ್ರಯತ್ನ ಸಾಗಿದೆ. ಇನ್ನೇನು ಮುಂದಿನ ವರ್ಷ ಫಲ ನಿರೀಕ್ಷೆಯಲ್ಲಿದ್ದೀನಿ. ಓದಿರೋದು ಸಂಸ್ಕೃತ ಪಾಠಶಾಲೆಯಲ್ಲಿ, ವೇದಾಧ್ಯಯನ ಆಗಿದೆ. ವಯಸ್ಸು 40ಕ್ಕೆ ಕಡಿಮೆ ಇದೆ. ಕೆಲಸ ಪರೋಪಕಾರ, ಇದು ನಮ್ಮ ಪ್ರವರ. ತಮ್ಮದು ಹೇಳಬೇಕಾಗಿಲ್ಲ, ಸಕಲ ವಿವರಗಳನ್ನು ಕಲೆ ಹಾಕಿದ್ದೀನಿ. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಸಮಯ ಪಾಲನೆಗೆ ನಮ್ಮ ಕೆಲಸದಲ್ಲಿ ಮೊದಲ ಆದ್ಯತೆ. ವಿಶ್ವೇಶ್ವರಯ್ಯನವರ ಪರಮ ಅನುಯಾಯಿ ನಾನು ಸಮಯ ಪಾಲನೆಯಲ್ಲಿ. ಆದರೆ ಯಾವಾಗ ಸಂಸಾರಿಯಾದ್ನೋ ಸಮಯ ಪಾಲನೆ ಸ್ಮಶಾನ ದಾರಿ ಹಿಡಿಯಿತು. ಸಂಸಾರ ಸಾಗರ, ಈಸಿಗೆದ್ದವನು ಅಮರ. ಈಗ ನೀವೇನು ನೋಡ್ತಾ ಇದ್ದೀರೋ ಇದು ಮಾಧವರಾವ್ ಅಲ್ಲ. ಮಾಧವರಾವ್ ಅಂದರೆ ಸಮಯ ಪಾಲನೆ, ಮಾಧವರಾವ್ ಅಂದರೆ ಶಿಸ್ತು, ಮಾಧವರಾವ್ ಅಂದರೆ ವಿಷಯಕ್ಕೆ ಬರೋಣವಾ? ಹೋ, ಆತ್ರದಲ್ಲಿದ್ದೀರೋ ಅನ್ಸುತ್ತೆ, ಹೇಳಿ. ಕಾಲದೇವ ಕಡ್ಕಿನ್ ಭೇಟಿ ಮಾಡಬೇಕು. ಮಾಂತ್ರಿಕ, ಜ್ಞಾನಿ, ಹುಚ್ಚ, ತಿಕ್ಕು. ತುಂಬ ಕಷ್ಟ. ನಾನಿಂಥ ಕೆಲಸನೆಲ್ಲ ಬಿಟ್ಬಿಟ್ಟಿದ್ದೀನಿ. ನಂದೇನಿದ್ರು ಸಾತ್ವಿಕ ಮಾರ್ಗ, ಸಾತ್ವಿಕ ಬದುಕು. ಬೇರೆ ಯಾರನ್ನಾದ್ರೂ ಭೇಟಿ ಮಾಡ್ಕೊಳ್ಳಿ, ಈ ಕೆಲಸ ನನ್ನ ಕೈಲಿ ಸಾಧ್ಯ ಇಲ್ಲ. ನಿಮ್ಮ ಹೊರತಾಗಿ ಬೇರೆ ಯಾರೋ ಅವ್ರನ್ನ ಭೇಟಿ ಮಾಡಿಸೋದಕ್ಕಾಗಲ್ಲ ಅಂದರು. ಹಾಗಂದ್ರ ಅಲ್ಲಿಗೆ ನನಗೂ ಸ್ವಲ್ಪ ಯೋಗ್ಯತೆ ಅರ್ಹತೆ ಇದೆ ಅಂತ ಆಯ್ತು. ಮೊದಲು ನನ್ನ ಹೆಂಡತಿಗೆ ಹೇಳಬೇಕು. ಯಾವಾಗಲೂ ಬೈತಿರ್ತಾಳೆ, ನಿನಗೆ ಯಾವುದಕ್ಕೂ ಯೋಗ್ಯತೆ ಇಲ್ಲ ಅಂತ. ಹೇಳಿ, ಕಡ್ಕಿ ಕಡೆಯಿಂದ ಏನಾಗಬೇಕು? ನಂದು ಒಂದು ಸಾಧನೆ ಇದೆ, ಅದಕ್ಕೆ ಕೆಲವು ತೊಡಕುಗಳಿವೆ. ಅದನ್ನು ಅವರು ನಿವಾರಿಸ್ಕೊಡ್ಬೇಕು. ದೊಡ್ಡ ಐಲ್ ಪಾರ್ಟಿ ಅವನು. ಮನಸ್ಸಿದ್ರೆ ನೋಡ್ತಾನೆ, ಇಲ್ದಿದ್ರೆ ಯಾರು ಏನು ಅಂತನೂ ನೋಡಲ್ಲ. ಬಾಯಿಗೆ ಬಂದಾಗ ಬೈದು ಕಳಿಸ್ಬಿಡ್ತಾನೆ. ಯಾವ ಪುಸ್ತಕದಲ್ಲೂ ಸಿಗಲ್ಲ ಅವನು ಬೈಯೋ ಬೈಗಳು. ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಹಂಗಾಯ್ತು ಅವನ ಸವಾಸ. ಏನಾದರೂ ಪರವಾಗಿಲ್ಲ, ಭೇಟಿ ಮಾಡಲೇಬೇಕು. ಟೊಂಕ ಕಟ್ಟಿ ನಿಂತ್ಬಿಟ್ಟಿದ್ದೀರಾ. ಆದರೆ ನನ್ನ ಹೆಂಡತಿ ಸುಲೋಚನೆಗೆ ಹೇಳ್ಬಿಟ್ಟಿದ್ದೀನಿ, ಇನ್ನು ಮುಂದೆ ಇಂಥದ್ದನ್ನೆಲ್ಲ ಮಾಡಲ್ಲ ಅಂತ. ಗೊತ್ತಾದರೆ ನೊಂದ್ಕೊಳ್ತಾಳೆ. ಏನು ಮಾಡೋದು? ದಯವಿಟ್ಟು ಆಗೋಲ್ಲ ಅನ್ಬಿಡೆಯ, ಒಪ್ಕೋ. ಈಗ ನಿಮಗೋಸ್ಕರ ಕೊಟ್ಟರೋ ಮಾತನ್ನು ಮುರಿಲೇಬೇಕು. 2 ಮುದ್ದು ಮಕ್ಕಳನ್ನ ಕೊಟ್ಟರೋ ಹೆಂಡತಿ ಹತ್ರ ಸುಳ್ಳು ಹೇಳಬೇಕು. ಮಾಡಲ್ಲ ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಕೆಲಸನ ಮಾಡಬೇಕು. ಇಷ್ಟೆಲ್ಲ ಮನ್ಸಿಗೆ ವಿರುದ್ಧವಾಗಿರೋ ಕೆಲಸನ ಮಾಡಬೇಕು ಅಂದರೆ ಏನಾದರೂ ಪ್ರಯೋಜನ ಆಗಬೇಕಲ್ವಾ? ಏನು ಬೇಕು ಹೇಳಿ, ವ್ಯವಸ್ಥೆ ಮಾಡೋಣ. ಈ ಕಾಲದಲ್ಲಿ ಚಲಾವಣೆಯಲ್ಲಿರೋದು ಅಂದರೆ ದ್ರವ್ಯ ಒಂದೇ. ಐದಿದೆ. ಸಂಕಲ್ಪ ದೊಡ್ಡದು, ಮಟ್ಟ ಸಣ್ಣದಿದೆ. ಹತ್ತು. ಸಾಧನೆ ಅಂತೀರಿ, ಸಣ್ಣದಾಗಿ ಯೋಚನೆ ಮಾಡ್ತೀರಲ್ಲ. ಹದಿನೈದು. ಕಾಲದೇವ ಕಡ್ಕಿನ ಭೇಟಿ ಮಾಡೋದು ಅಂದ್ರೆ ಸಾಮಾನ್ಯ ಅಲ್ಲ. ಅಮ್ಮನವ್ರ ದರ್ಶನ ಬೇಕಾದ್ರೆ ಮಾಡ್ಬೋದು, ಆದ್ರೆ ಈ ಕಾಲದೇವನ ಭೇಟಿ ಮಾಡೋದು ಬಹಳ ಕಷ್ಟದ ವಿಚಾರ ಸ್ವಾಮಿ. 20 ನಮ್ಮ ತಾಯಿಗೆ ಇತ್ತೀಚೆಗೆ ಯಾಕೋ ಆರೋಗ್ಯ ಬೇರೆ ಕ್ಷೀಣಿಸ್ತಾ ಇದೆ. ಭಾಳ ಉಪ್ಸ ದಮ್ಮು ಬೇರೆ ಜಾಸ್ತಿ ಆಗ್ತಾ ಇದೆ. ವೈದ್ಯರು ಬಂದು ರಾಶಿ ರಾಶಿ ಔಷಧಿ ಮಾತ್ರೆ ಎಲ್ಲ ಬರ್ಕೊಡ್ತಾರೆ. ವಾರಕ್ಕೊಂದ್ಸರಿ ಏನಾದರೂ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಪಟ್ಟಣಕ್ಕೆ. ಇದೆ. ದುಡ್ಡಿಗೋಸ್ಕರ ಕೆಲಸ ಮಾಡಲ್ಲ ನಾನು. ಆದರೆ ಏನು ಮಾಡೋದು, ಸಂಸಾರ ಸಾಗರ, ಈಸಿ ಗೆದ್ದೋನು ಅಮರ. ಉದರ ನಿಮಿತ್ತಂ ಬಹುಕೃತ ವೇಷಂ, ಆಳ ಹೊಟ್ಟೆ ನಿನ್ನಿಂದ ನಾನು ಕೆಟ್ಟೆ. ದೊಡ್ಡ ಮಗ ಧೀರೇಂದ್ರದ್ದು ಪದವಿ ಆಗಿಬಿಟ್ರೆ ಸನ್ಯಾಸ ತಗೊಂಬಿಡೋಣ ಅಂತಿದ್ದೀನಿ. ಮಾತಾಡಿದ್ದೀನಿ ಮಠದ ಸ್ವಾಮಿಗಳ ಹತ್ರ.
ಯಾವಾಗ ಬೇಕಾದರೂ ಬಾರೋ ಮಾಧವ, ಕಾಷಾಯ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. ಸನ್ಯಾಸದಲ್ಲೇ ಸುಖ, ಸಂಸಾರ ಸಾಗರ. ಯಾವಾಗ ಭೇಟಿ ಮಾಡಬಹುದು? ನಾಳೆನೆ ಬೆಳಗ್ಗೆ 10ಕ್ಕೆ ಇಲ್ಲಿರ್ತೀನಿ. ಸೀದಾ ಹೊಟ್ಬಿಡೋದೆ. ಮಾತಿಗೆ ತಪ್ಪಲ್ಲ ತಾನೆ? ಪುಣ್ಯಕೋಟಿ ಕತೆ ಕೇಳಿ ಬೆಳೆದವ ನಾನು. ಕೊಟ್ಟು ಮಾತು ತಪ್ಪೋದಿಲ್ಲ, ಕೆಟ್ಟ ಯೋಚನೆ ಮಾಡೋದಿಲ್ಲ.